31ನೇ ತಾರೀಕು ನಮ್ಮ ಹುಕ್ಕೇರಿ ವಿಶ್ವರಾಜ್ ಕಲ್ಯಾಣ ಮಂಟಪದೊಳಗ ವಿಶಾಲ ಹಿಂದೂ ಸಮಾವೇಶ ಅಂದ್ರೆ ಎಲ್ಲಾ ಹಿಂದೂಗಳನ್ನ ಒಗ್ಗಟ್ಟಿಸಿ ಒಂದು ಸಮಾವೇಶವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಹಿಂದೂಗಳಂದ್ರ ಈ ಭಾರತದ ಭೂಮಿ ಮೇಲೆ ಯಾರು ಹುಟ್ಟಿದ್ದಾರೋ ಅವರೆಲ್ಲರೂ ಹಿಂದೂಗಳೇ. ಅದಕ್ಕೆ ನಾವು ಬರುವ 31ನೇ ತಾರೀಕು ಹುಕ್ಕೇರಿ ಮಂಡಲ ವತಿಯಿಂದ ಹುಕ್ಕೇರಿ ಸಮಾವೇಶ ಕೊಡಬೇಕು, ಆ ಸಮಾವೇಶನ ಯಶಸ್ವಿಗೊಳಿಸಬೇಕಂತ ವಿನಂತಿಯನ್ನು ಮಾಡ್ಕೊಳ್ತಾರೆ. ಹಾಗೇನೆ ಬಹಳ ಸಂಖ್ಯೆಯಲ್ಲಿ ಯುವಕರು, ಮಹಿಳೆಯರು, ಪುರುಷರು, ಹಿರಿಯರು ಎಲ್ಲರೂ ಕೂಡ 31ನೇ ತಾರೀಕು ಬರಬೇಕು. ನಾನು ಕೂಡ ಭಾಗಿಯಾಗ್ತಾ ಇದ್ದೀನಿ. ತಮಗೂ ಕೂಡ ವಿನಂತಿ ಮಾಡ್ಕೊಳ್ತೀನಿ, ತಾವು ಕೂಡ ಭಾಗಿಯಾಗಬೇಕು ಅಂತ ವಿನಂತಿ. ಗುರುವಾರ 31ರಂದು ವಿಶ್ವರಾಜ್ ಭವನದಲ್ಲಿ ವಿಶಾಲ ಹಿಂದೂ ಸಮಾವೇಶ ಜರುಗಲಿದ್ದು, ಆ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಮಧ್ಯಾಹ್ನ 3 ಗಂಟೆಗೆ ಅಡವಿ ಸಿದ್ದೇಶ್ವರ ಮಠದಿಂದ ಕುಂಭ ಹಾಗೂ ವಾದ್ಯ ಮೇಳದಿಂದ ಮೆರವಣಿಗೆ ಪ್ರಾರಂಭವಾಗಿ ಹೊಸ ಬಸ್ ಸ್ಟ್ಯಾಂಡ್ ಮುಖಾಂತರ ವಿಶ್ವರಾಜ್ ಭವನ ತಲುಪಲಿದ್ದು, ಹುಕ್ಕೇರಿ ಹಾಗೂ ಪದ್ಮಕನಾಳ್, ಬೆನಿವಾಡ್, ಕವರ್ಗೋಳ್, ನೊಗಿನಾಳ್, ಎಲ್ಲಿಮುನೋಳಿ, ಹುಲ್ಲೋಳಿಹಟ್ಟಿಯ ಗ್ರಾಮದ ಜನರು ಹಾಗೂ ಹುಕ್ಕೇರಿಯ ಸಮಸ್ತ ಯುವಕರು ಈ ಒಂದು ವಿಶಾಲ ಹಿಂದೂ ಸಮಾವೇಶದಲ್ಲಿ ಬೃಹತ್ ಸಮಾವೇಶದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಕೇಳ್ತಾರೆ. ಬರುವ ಶನಿವಾರ ದಿನಾಂಕ 31 ಜನವರಿ 2026ರಂದು ಹುಕ್ಕೇರಿಯಲ್ಲಿ ಇರತಕ್ಕಂಥ ವಿಶಾಲ ಹಿಂದೂ ಸಮಾವೇಶಕ್ಕೆ ನಮ್ಮ ಎಲ್ಲ ಹಿಂದೂ ಬಾಂಧವರು ಪಾಲ್ಗೊಳ್ಬೇಕು. ನಾನು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದೇನೆ. ತಾವು ಕೂಡ ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ನಮ್ಮಲ್ಲಿ ಕರ್ತವ್ಯದಿಂದ ಪ್ರಾರ್ಥನೆ ಮಾಡ್ಕೊತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಇದೇ ಜನವರಿ ದಿನಾಂಕ 31ರಂದು ಹುಕ್ಕೇರಿ ನಗರದ ವಿಶ್ವರಾಜ್ ಭವನದಲ್ಲಿ ವಿಶಾಲ ಹಿಂದೂ ಬೃಹತ್ ಸಮಾವೇಶವನ್ನು ಏರ್ಪಡಿಸಲಾಗಿದೆ. ಇದು ಅಡವಿ ಸಿದ್ದೇಶ್ವರ ಮಠದಿಂದ ಹುಕ್ಕೇರಿ ವಿಶ್ವರಾಜ್ ಕಲ್ಯಾಣ ಮಂಟಪದವರೆಗೆ ಭವ್ಯ ಮೆರವಣಿಗೆಯೊಂದಿಗೆ ಆಗಮಿಸಲಿದ್ದು, ಸಕಲ ಹುಕ್ಕೇರಿ ಹುಬ್ಬಳ್ಳಿ ಮಠದ 13 ಹಳ್ಳಿಗಳಿಂದ ಹಾಗೂ ಹುಕ್ಕೇರಿ ನಗರದ ಎಲ್ಲ ನಾಗರಿಕರು ಈ ವಿಶಾಲ ಹಿಂದೂ ಧರ್ಮಕ್ಕಂದು ತಮ್ಮಲ್ಲಿ ಆದರಪೂರ್ವಕ ಕೇಳಿಕೊಳ್ತೀನಿ. ಈ ಜನವರಿ ಕೊನೆಯ ದಿನವಾದ 31ನೇ ತಾರೀಕದಂದು ಈ ಹುಕ್ಕೇರಿ ಹೋಬಳಿಯಲ್ಲಿ 31 ಹಳ್ಳಿಗಳು ಬರ್ತವೆ. ಆ 31 ಹಳ್ಳಿಗಳು ಸೇರಿ ವಿಶಾಲ ಹಿಂದೂ ಸಮ್ಮೇಳನವನ್ನು ಆಯೋಜಿಸಲಾಗಿದ್ದು, ಅದಕ್ಕೆ ತಾವೆಲ್ಲರೂ ಸೇರಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ವಿನಂತಿಸ್ಕೊಳ್ತೀನಿ.